ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಸೊ ಇವತ್ತಿನ ವಿಶೇಷ ಟಾಪಿಕ್ ಏನು ಅಂತಂದ್ರೆ, ಇಷ್ಟು ದಿನ ನಿಮ್ಮ ಹೃದಯ ಅನುಭವಿಸಿದ ನೋವಾಗಿರ್ಬೋದು, ಕನ್ಫ್ಯೂಷನ್ಸ್ ಆಗಿರ್ಬೋದು, ಸ್ಲೀಪ್ಲೆಸ್ ನೈಟ್ಸ್ ಆಗಿರ್ಬೋದು, ಇವೆಲ್ಲವೂ ಈಗ ನಿಧಾನವಾಗಿ ಮುಗಿಯುವ ಎನರ್ಜಿ ಕಾಣಿಸ್ತಾ ಇದೆ. ಯೂನಿವರ್ಸ್ ಈಗ ನಿಮ್ಮ ಜೀವನದಲ್ಲಿ ಪೀಸ್, ಹೀಲಿಂಗ್ ಮತ್ತು ಟ್ರೂ ಲವ್ ಎನರ್ಜಿ ತರಲು ಆರಂಭಿಸಿದರೆ, ಯಾರೋ ಒಬ್ರು ನಿಮ್ಮ ಫೀಲಿಂಗ್ಸ್ ಅನ್ನು ನಿಜವಾಗಿಯೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ. ಸೊ ಅವರು ಯಾರು ಏನು, ಸೊ ನಿಮ್ಮ ಪಾರ್ಟ್ನರ್ ನೋ ಕಾಂಟ್ಯಾಕ್ಟ್ ಇಂದ ಕಾಂಟ್ಯಾಕ್ಟ್ ಬರ್ತಾ ಇದ್ದಾರಾ ಅಂತ ಇವತ್ತು ಕಾರ್ಡ್ಸ್ ಮೂಲಕ ನಿಮ್ಮ ಲವ್ ಲೈಫ್ ಪಾರ್ಟ್ನರ್ ಎನರ್ಜಿ, ಫ್ಯೂಚರ್ ಕನೆಕ್ಷನ್ ಮತ್ತು ಡಿವೈನ್ ಟೈಮಿಂಗ್ ಬಗ್ಗೆ ಡೀಟೇಲ್ಡ್ ರೀಡಿಂಗ್ ನೋಡೋಣ. ಈ ರೀಡಿಂಗ್ ರೆಸನೇಟ್ ಆದ್ರೆ ನಿಮ್ಮ ಹೆಸರು ಮತ್ತು ನಿಮ್ಮ ಪಾರ್ಟ್ನರ್ ಹೆಸರು ಕಮೆಂಟ್ ಮಾಡಿ ಎನರ್ಜಿ ಕ್ಲೇಮ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಮೊದಲಿಗೆ ಕಾರ್ಡ್ ಟೂ ಆಫ್ ಸ್ವಾರ್ಡ್ಸ್ ಬಂದಿದೆ. And second card, Ace of Pentacles ಬರ್ತಾ ಇದೆ. And third card, Eight of Cups, Seven of Wands, and the last card, the World card ಬಂದಿದೆ. ಸೊ ನಿಮ್ಮ ಪಾರ್ಟ್ನರ್ ಹೆಸರು, ನಿಮ್ಮ ಹೆಸರನ್ನ ಮನಸ್ಸಲ್ಲಿ ಕಾಮ್ ಆಗಿ ಕುತ್ಕೊಂಡು ನೀವು ಅವರ ಹೆಸರನ್ನಾಗಿರ್ಬೋದು, ಅವರ ಇಮೇಜ್ನಾಗಿರ್ಬೋದು ನೋಡಿಕೊಂಡು ವಿಜುವಲೈಸ್ ಮಾಡಿಕೊಂಡು 3 ಸತಿ ಖುಷಿ ಖುಷಿಯಾಗಿ ನಿಮ್ಮ ಹೆಸರು ಜೊತೆ ಅವರ ಹೆಸರನ್ನು ಹೇಳ್ಕೊಂಡು ಈ ರೀಡಿಂಗ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಏನಾಗ್ತಾ ಇದೆ, ಯಾವ ಎನರ್ಜೀಸ್ ಇದೆ, ಏನಾಗ್ತಾ ಇದೆ ನಿಮ್ಮ ಲವ್ ಲೈಫಲ್ಲಿ ಅಂತ ನಾವು ನೋಡೋಣ. ಲೆಟ್ಸ್ ಸ್ಟಾರ್ಟ್. ಸೊ ಈ ಕಾರ್ಡ್ಸ್ ಮೂಲಕ ನಾವು ಇಲ್ಲಿ ಎನರ್ಜೀಸ್ ನ ನೋಡ್ತಾ ಇದ್ರೆ, ಡೀಪ್ ಎನರ್ಜಿ ನೋಡಿದ್ರೆ ನಿಮ್ಮ ಕನೆಕ್ಷನ್ ಆರ್ಡಿನರಿ ಅಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಾಂಡ್ ನಲ್ಲಿ ಕಾರ್ಮಿಕ್ ಲೆಸನ್ಸ್ ಇರ್ಬೋದು, ಎಮೋಷನಲ್ ಅವೇಕನಿಂಗ್ ಇರ್ಬೋದು ಮತ್ತು ಅನ್ಫಿನಿಶ್ಡ್ ಫೀಲಿಂಗ್ಸ್ ಇರ್ಬೋದು, ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಇಷ್ಟು ದಿನ ಇಬ್ರು ಸೈಲೆನ್ಸ್ ಮೇಂಟೈನ್ ಮಾಡ್ತಾ ಇದ್ರು, ಹಾರ್ಟ್ ಲೆವೆಲ್ ನಲ್ಲಿ ಕನೆಕ್ಷನ್ ಬ್ರೇಕ್ ಆಗಿಲ್ಲ ಅಂತ ಕಾಣಿಸ್ತಾ ಇದೆ. ಸೊ ಇದ್ರ ಜೊತೆಗೆ ಎಸ್ಪೆಷಲಿ ಸೊ ನಿಮ್ಮ ಪರ್ಸನ್ ರಾತ್ರಿ ಸಮಯದಲ್ಲಿ ಹೆಚ್ಚು ಓವರ್ ಥಿಂಕ್ ಮಾಡ್ತಾ ಇದ್ದಾರೆ. ನಾನು ಈ ಪರ್ಸನ್ ಅನ್ನು ಕಳೆದುಕೊಂಡ್ರೆ ವಾಟ್ ಇಸ್ ದಟ್ ಅಂತ ಕ್ವೆಶನ್ ಮಾರ್ಕ್ ಆಗಿರ್ಬೋದು, ಅನ್ನೋ ಫಿಯರ್ ಒಳಗೆ ರನ್ ಆಗ್ತಾ ಇದೆ. ಈ ಎನರ್ಜಿನಲ್ಲಿ ಈಗೋ ಮತ್ತೆ ಸೆಲ್ಫ್ ಪ್ರೊಟೆಕ್ಷನ್ ತುಂಬಾ ಸ್ಟ್ರಾಂಗ್ ಆಗಿತ್ತು. ಫೀಲಿಂಗ್ಸ್ ಇದ್ರೂ ಕೂಡ ಡೈರೆಕ್ಟ್ಲಿ ಎಕ್ಸ್ಪ್ರೆಸ್ ಮಾಡದೆ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಲಾಗಿದೆ. ಆದ್ರೆ ಈಗ ಯೂನಿವರ್ಸ್ ಫೋರ್ಸ್ಡ್ ಅವೇಕನಿಂಗ್ ಕೊಡ್ತಾ ಇದ್ದಾರೆ. ಸೊ ಅವೇಕನಿಂಗ್ ಮಾಡ್ತಾ ಇದ್ದಾರೆ, ಯಾಕಂದ್ರೆ ಹೆಚ್ಚು ಸಮಯ ಫೇಕ್ ಕಾಮ್ನಲ್ಲಿ ಇರೋದು ಸಾಧ್ಯ ಆಗೋದೇ ಇಲ್ಲ. ಸೊ ನ್ಯೂ ಅಪರ್ಚುನಿಟಿ ಎನರ್ಜಿ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಅಂತ ಗೊತ್ತಾಗ್ತಾ ಇದೆ. ಇದು ಕೇವಲ ಮನಿ ಅಥವಾ ವರ್ಕ್ ಅಪರ್ಚುನಿಟಿ ಅಲ್ಲ, ಎಮೋಷನಲ್ ಸ್ಟೆಬಿಲಿಟಿ, ಕಮಿಟ್ಮೆಂಟ್ ಮೈಂಡ್ ಸೆಟ್ ಆಗಿರ್ಬೋದು ಮತ್ತು ಸೀರಿಯಸ್ ಆಗಿ ಫ್ಯೂಚರ್ ಥಿಂಕಿಂಗ್ ಕೂಡ ಕಾಣ್ತಾ ಇದೆ. ಸೊ ಆ ವ್ಯಕ್ತಿ, ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿ ಈಗ ಟೆಂಪ್ರರಿ ಕನೆಕ್ಷನ್ ಬೇಡ, ಲಾಸ್ಟಿಂಗ್ ಬಾಂಡ್ ಬೇಕು, ತುಂಬಾ ಲಾಂಗ್ ಟರ್ಮ್ ಬಾಂಡ್ ಬೇಕು ನನಗೆ ಅಂತ ರಿಯಲೈಸೇಷನ್ಗೆ ಬರ್ತಾ ಇದ್ದಾರೆ. ಪಾಸ್ಟ್ ಪೇನ್ ಏನಿತ್ತು ಅದು ಸ್ಲೋ ಆಗಿ ರಿಲೀಸ್ ಆಗ್ತಾ ಇದೆ. ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸ್ ಇರ್ಬೋದು, ಫ್ಯಾಮಿಲಿ ಪ್ರೆಷರ್ ಇರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ಅಥವಾ ಟ್ರಸ್ಟ್ ಇಶ್ಯೂಸ್ ಇದ್ರೂ ಕೂಡ ಈಗ ಈಲಿಂಗ್ ಫೇಸ್ ನಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಈ ಕನೆಕ್ಷನ್ ಮತ್ತೆ ರೀಬಿಲ್ಡ್ ಆಗಲು ಸ್ಟ್ರಾಂಗ್ ಚಾನ್ಸಸ್ ಇದೆ. ಆದ್ರೆ ಇಲ್ಲಿ ಪೇಷನ್ಸ್ ಅನ್ನೋದು ತುಂಬಾನೇ ಮುಖ್ಯ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ನಿಮ್ಮ ಪಾರ್ಟ್ನರ್ ನೆಕ್ಸ್ಟ್ ಆಕ್ಷನ್ ಏನ್ ತಗೊಳ್ತಾರೆ ಅಂತ ನಾವು ನೋಡೋದಾದ್ರೆ ಈ ಎನರ್ಜೀಸ್ ಅಲ್ಲಿ, ಸೊ ಅವರಿಗೆ ರಿಯಲೈಸೇಷನ್ ಫೇಸ್ ನಲ್ಲಿ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಸಡನ್ ಮೆಸೇಜ್ ಬರ್ಬೋದು, ಅನ್ಎಕ್ಸ್ಪೆಕ್ಟೆಡ್ ಕಾಲ್ ಅಥವಾ ಇಂಡೈರೆಕ್ಟ್ ಚೆಕಿಂಗ್ ಎನರ್ಜಿ ಬರ್ಬೋದು, ಸೋಷಿಯಲ್ ಮೀಡಿಯಾಲಿ ಸ್ಟಾಕಿಂಗ್ ಬರ್ಬೋದು, ಇಲ್ಲ ಓಲ್ಡ್ ಚಾಟ್ಸ್ನ ಮತ್ತೆ ತಿರುಗಿ ಮೆಮೊರೈಸ್ ಮಾಡೋದು, ರೀಡ್ ಮಾಡೋದು, ಮ್ಯೂಚುವಲ್ ಪೀಪಲ್ ಮೂಲಕ ಅಪ್ಡೇಟ್ ತೆಗೆದುಕೊಳ್ಳೋದು ಕೂಡ ಕಾಣಿಸುತ್ತೆ. ಟೈಮಿಂಗ್ ಎನರ್ಜಿ ಪ್ರಕಾರ ಮುಂದಿನ ಫ್ಯೂ ವೀಕ್ಸ್ನಿಂದ 3 ಮಂತ್ಸ್ ಒಳಗೆ ಮೇಜರ್ ಶಿಫ್ಟ್ ಕಾಣಿಸುತ್ತೆ. ಎಸ್ಪೆಷಲಿ ಟ್ರಾವೆಲ್ ಇರ್ಬೋದು, ಡಿಸ್ಟೆನ್ಸ್ ಕ್ಲೋಸ್ ಆಗೋದು ಅಥವಾ ಫೇಸ್ ಟು ಫೇಸ್ ಕಮ್ಯುನಿಕೇಶನ್ ಚಾನ್ಸಸ್ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಇದ್ರ ಜೊತೆಗೆ ನಾನು ಟೈಮಿಂಗ್ ಕಾರ್ಡ್ ಕೂಡ ಇಲ್ಲಿ ತೆಗ್ದು ಹೋಗ್ತೀನಿ. ಸೊ ಈ ಎನರ್ಜಿ ಪ್ರಕಾರ ಇನ್ನ ನೆಕ್ಸ್ಟ್ ಫ್ಯೂ ವೀಕ್ಸ್ ಇಂದ 3 ಮಂತ್ಸ್ ಒಳಗೆ ಒಂದು ಮೇಜರ್ ಶಿಫ್ಟ್ ಕಾಣಿಸುತ್ತೆ ಅಂತ ಬರ್ತಾ ಇದೆ. ಸೊ ಇಲ್ಲಿ ಟೈಮಿಂಗ್ ಕಾರ್ಡ್ ಅಲ್ಲಿ ನಿಮ್ಮ ಹೋಪ್ಗೋಸ್ಕರ ಆದ್ರೆ ಏನ್ ಬರ್ತಾ ಇದೆ ಅಂತ ನೋಡೋಣ. ಸೊ ಲೆಟ್ಸ್ ಸಿ.
I'll pick 2 cards. ಸೊ ಇಲ್ಲಿ ನೋಡ್ಬೋದು ವಿತಿನ್ 9 ಮಂತ್ಸ್ ಅಂತ ಬರ್ತಾ ಇದೆ ಅಂಡ್ ವಿತಿನ್ 1 ಮಂತ್ ಅಂತಾನೂ ಕೂಡ ಬರ್ತಾ ಇದೆ. ಇನ್ ಕೇಸ್ ನಿಮ್ಮ ಪಾರ್ಟ್ನರ್ ಏನಾದ್ರೂ ನೀವು ತುಂಬಾನೇ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್‌ಗೆ ಹೋಗಿದ್ರೆ, ಅದು ತುಂಬಾನೇ ಡಿಫಿಕಲ್ಟಿ ಇದ್ರೆ ಸೊ 9 ಮಂತ್ಸ್ ವರೆಗೂ ತಗೊಳುತ್ತೆ. ಇನ್ ಕೇಸ್ ಸೊ 1 ಮಂತ್ ಅಲ್ಲೂನು ಆಗುತ್ತೆ. ಏನಾದ್ರೂ ವಿತಿನ್ 6 ಟು 8 ಮಂತ್ಸ್ ಒಳಗಡೆ ನಿಮ್ದು ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಹೋಗಿದ್ರೆ ಅಂಡ್ ಮಿಸ್‌ಅಂಡರ್‌ಸ್ಟ್ಯಾಂಡಿಂಗ್ ಇದ್ರೆ, ಇಬ್ರು ರಿಲೇಶನ್‌ಶಿಪ್ ಅಲ್ಲಿ ಇದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಕಮ್ ಬ್ಯಾಕ್ ಟು ಯು ಇನ್ 1 ಮಂತ್ ಅಂತ ಹೇಳ್ತಾ so I'll pick one more card. On 6, 15 or 24 of this month or next, take your spouse or partner's help ಅಂತ ಇದೆ. ಸೊ ನೀವು ಅನ್ಕೊಂಡಿರೋ ಕೆಲಸ ಕಾರ್ಯಗಳಿಗೆ ಮಾತ್ರ ಇದು. ಏನಾದ್ರೂ ನೀವು ಒಂದು ಗೋಲ್ ಇಟ್ಕೊಂಡಿದ್ರೆ, ಏನಾದ್ರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ ಇದ್ರೆ ಸೊ ನಿಮ್ಮ ಸ್ಪೌಸ್ ಆಗಿರ್ತಾರೆ, ಇಲ್ಲ ಅಂದ್ರೆ ನಿಮ್ಮ ಪಾರ್ಟ್ನರ್, ರಿಲೇಶನ್ಶಿಪ್ ಪಾರ್ಟ್ನರ್ ಆಗಿರ್ಬೋದು, ಬಿಸ್ನೆಸ್ ಪಾರ್ಟ್ನರ್ ಆಗಿರ್ಬೋದು, ನೀವು ಯಾರನ್ನ ಪಾರ್ಟ್ನರ್ ತುಂಬಾ ಹತ್ರದವರು ಅಂತೀರಾ ಅವರ ಹೆಲ್ಪ್ ತಗೊಂಡ್ರೆ ಖಂಡಿತ ಆಗುತ್ತೆ ಅಂತ ಹೇಳ್ತಾ ಸೊ ಯೂನಿವರ್ಸ್ ನಿಮಗೆ ಒಂದು ಲೆಸನ್ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಇಲ್ಲಿ. ನಿಮ್ಮ ವ್ಯಾಲ್ಯೂ ತಿಳಿದುಕೊಳ್ಳಿ, ಬೇರ್ ಮಿನಿಮಮ್ ಅಕ್ಸೆಪ್ಟ್ ಮಾಡಿ ಬೇಡಿ ಅಂತ ಹೇಳ್ತಾ, ನೀವು ಸೆಲ್ಫ್ ವರ್ತ್ ನಲ್ಲಿ ಸ್ಟ್ರಾಂಗ್ ಆದಷ್ಟು ಈ ಕನೆಕ್ಷನ್ ಪಾಸಿಟಿವ್ ಡೈರೆಕ್ಷನ್ಗೆ ಹೋಗೋ ಚಾನ್ಸಸ್ ಹೆಚ್ಚಾಗಿ ಆಗುತ್ತೆ ಅಂತ ಸೊ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ಯೂನಿವರ್ಸ್ ಕಡೆಯಿಂದ ಯಾವ ಸ್ವಿಚ್ ಕೋಡ್, ಯಾವ ಕೋಡ್ ಬರ್ತಾ ಇದೆ, ಸೊ ಯಾವ ನಂಬರ್ ನಿಮಗೆ ಬರ್ತಾ ಇದೆ ಈಗ ಸೊ ಈ ಸ್ಯಾಟರ್ಡೇ ಅಂತ ನೋಡೋಣ. 1441 ಯುನಿಕ್ ಸ್ಕಿಲ್ಸ್ ಅಂತ ಬರ್ತಾ ಇದೆ. ಸೊ ತುಂಬಾ ಇಂಟೆನ್ಸ್ಡ್ ಆಗಿರ್ಬೋದು, ನೀವು ಒಂದು ಮಿಷನ್ ನ ಇಟ್ಕೊಂಡಿರ್ಬೋದು, ಲೈಫ್ ಗೋಲ್ಸ್ ನ ಇಟ್ಕೊಂಡಿರ್ಬೋದು, ಇಲ್ಲ ಸೆನ್ಸ್ ಮಾಡ್ತಾ ಇರ್ಬೋದು, ಹಾನೆಸ್ಟಿಯಿಂದ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಬಗ್ಗೆ ವರ್ಕ್ ಮಾಡ್ತಾ ಇರ್ಬೋದು. ಸೊ ಈ ಟೈಮ್ನ ನೀವು ಡೆವಲಪ್ಮೆಂಟ್ ಮಾಡೋದಕ್ಕೆ ಫೋಕಸ್ ಮಾಡಿ ನಿಮ್ಮ ಮೈಂಡ್ನ. ಆಲ್ರೆಡಿ ನೀವು ಸಕ್ಸೀಡ್ ಆಗಿದ್ದೀರಾ, ಬಟ್ ಪ್ರಾಕ್ಟೀಸ್ ಮೇಕ್ಸ್ ಮಾಸ್ಟರ್ ಅಂತ ಹೇಳ್ತಾ ಐ ಪಿಕ್ ಒನ್ ಮೋರ್ ಕಾರ್ಡ್ ಫಾರ್ ಯು. 2222 ಅಂತ ಬರ್ತಾ ಇದೆ, ಫೆಮಿನೈನ್ ಫೋರ್ಸ್ ಅಂತ ಬರ್ತಾ ಇದೆ. ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಬ್ಯಾಲೆನ್ಸ್ ಆಗಿರ್ಬೋದು, ಪ್ರಾಸ್ಪೆರಿಟಿಗ್ ಆಗಿರ್ಬೋದು, ನೀವು ಏನ್ ಅನ್ಕೊಂಡಿದೀರಾ ಅದು ಖಂಡಿತ ಆಗುತ್ತೆ. ಸೊ ಒಂದು ರೈಟ್ ಸ್ಪಿರಿಟ್ ನಿಮ್ಮ ಜೊತೆ ಇದೆ ಅಂತ ಹೇಳ್ಬೋದು. ಸೊ ಅದು ನಿಮ್ಗೆ ಫೋರ್ಸ್ ಆಗಿ ನಿಮ್ಮ ಕಮಿಟ್ಮೆಂಟ್ ಆಗಿರ್ಬೋದು ಎಲ್ಲನೂ ನಿಮ್ಗೆ ಸಿಗುತ್ತೆ. ಸೊ ಯಾವ್ದನ್ನು ಜಡ್ಜ್ ಮಾಡಿ ಖಂಡಿತ ಲಿಸನ್ ಮಾಡಿ, ಅದಕ್ಕೆ ನೀವು ಏನ್ ಮಾಡ್ಬೇಕು ಖಂಡಿತ ಅದು ಫೆಮಿನೈನ್ ಫೋರ್ಸ್ ನಿಮ್ಮ ತಾಯಿ ಇರ್ಬೋದು, ಇಲ್ಲಾಂದ್ರೆ ಯಾವ್ದಾದ್ರು ಹೆಣ್ಣಿನ ರೂಪದಲ್ಲಿ ಖಂಡಿತ ನಿಮ್ಗೆ ಒಂದು ಸಹಾಯ ಬರುತ್ತೆ. ಸೊ ಈ ಎನರ್ಜಿನ ಕ್ಲೇಮ್ ಮಾಡ್ಕೊಳ್ಳೋಕೆ 2222 ಅಂತ ನೀವು ಟೈಪ್ ಮಾಡಿ ಕ್ಲೇಮ್ ಮಾಡ್ಕೋಬಹುದು. ಯಾರೆಲ್ಲ ನಿಮ್ಮ ಹೆಸರು ಮತ್ತೆ ನಿಮ್ಮ ಪಾರ್ಟ್ನರ್ ಹೆಸರನ್ನ ನೀವು ಕೊಟ್ಟಿರ್ತೀರೋ ಸೊ ಖಂಡಿತ ನಾವು ಆ ಹೆಸರನ್ನ ತಗೊಂಡು ನಾವು ಮಾಡೋ ಫ್ರೈಡೇಸ್ ಲವ್ ಬಾಂಡಿಂಗ್ ರಿಚುವಲ್ಸ್ ಅಲ್ಲಿ ಆಡ್ ಮಾಡಿರ್ತೀವಿ. ಅಂಡ್ ಸೊ ನೀವೇನಾದ್ರೂ ಫ್ರೀ ಆಗಿ ನಿಮಗೆ ರೆಮಿಡೀಸ್ ಬೇಕಾ, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಬೇಕಾ, ಸೊ ನೀವು ನನ್ನ ವಾಟ್ಸಪ್ ಕಮ್ಯುನಿಟಿಗೆ ಜಾಯ್ನ್ ಆದರೆ ನಿಮಗೆ ಡೈಲಿ ರೆಮಿಡೀಸ್ ಸಿಗುತ್ತೆ. ಆ್ಯಂಡ್ ವಾಟ್ಸಪ್ ನಂಬರ್ ಇಸ್ 8867550218 ಆಗಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಕೂಡ ನನ್ನ ವಾಟ್ಸಪ್ ಕಮ್ಯುನಿಟಿ ಲಿಂಕ್ನ ಹಾಕಿರ್ತೀನಿ. ಜಸ್ಟ್ ಅಲ್ಲಿ ಹೋಗಿ ಲಿಂಕ್ನ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ನಿಮ್ಮ ನಂಬರ್ ಕೂಡ ಯಾರಿಗೆ ಗೊತ್ತಾಗೋದಿಲ್ಲ, ಇಟ್ಸ್ ನಾಟ್ ಪಬ್ಲಿಕ್, ಯೋರ್ ನಂಬರ್ ಇಸ್ ವೆರಿ ಸೇಫ್ ಆ್ಯಂಡ್ ಸೆಕ್ಯೂರ್. ಆ್ಯಂಡ್ ನನಗೂ ಕೂಡ ಗೊತ್ತಾಗೋದಿಲ್ಲ ನಿಮ್ಮ ನಂಬರ್. ಯು ವಿಲ್ ಬಿ ಜಸ್ಟ್ ಜಾಯ್ನಿಂಗ್ ಟು ದ ಕಮ್ಯುನಿಟಿ. ಆ್ಯಂಡ್ ನಿಮಗೆ ಯಾವ ಥರ ರೆಮಿಡೀಸ್ ಬೇಕು, ಯಾವ ಥರ ನಿಮಗೆ ಮ್ಯಾನಿಫೆಸ್ಟೇಷನ್ ಅಫರ್ಮೇಷನ್ ಕೋಡ್ ಬೇಕು ಅಂತಲೂ ನೀವು ತಿಳಿಸ್ಕೊಳ್ಬೋದು. ಐ ಕ್ಯಾನ್ ಶೇರ್ ಯು ಫಾರ್ ಫ್ರೀ, ಏನು ಕಾಸ್ಟ್ ಇರೋದಿಲ್ಲ. ಅದ್ರ ಜೊತೆಗೆ ನಿಮಗೆ ಏನಾದರೂ ಜನರಲ್ ರೀಡಿಂಗ್ ಬೇಕು, ನನಗೆ ಯೂಟ್ಯೂಬಲ್ಲಿ ಹಾಕಿ ನನಗೆ ಈ ಕ್ವೆಶನ್ಗೋಸ್ಕರ ನನಗೆ ರೀಡಿಂಗ್ ಬೇಕು ಅಂತ ಹೇಳಿದ್ರು ಕೂಡ ಐ ವಿಲ್ ಜಸ್ಟ್ ವರ್ಕ್ ಆನ್ ದಟ್ ಆ್ಯಂಡ್ ಆ್ಯಡ್ ಇಟ್ ಅಂತ ಹೇಳ್ತಾ ಈ ರೀಡಿಂಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು ದಯವಿಟ್ಟು ನೀವು ನನ್ನ ಡೈರೆಕ್ಟ್ DM ಮಾಡ್ಬೋದು ವಾಟ್ಸಪ್ಪಲ್ಲಿ. ಆ್ಯಂಡ್ ದ ಚಾರ್ಜಸ್ 399 rupees ಆಗಿರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.